Good morning, children. Welcome to YouTube channel. Area of parallelograms and triangles. In this chapter, we are discussing about theorems of parallelograms on the same base and between the same parallels, and also exercise problems related to theorem. Today, we are discussing about two triangles on the same base and between the same parallels, and theorem regarding theorem, and also exercise problems related to the theorem. Therefore, first the theorem is two triangles on the same base and between the same parallels are equal in area. This is the statement of theorem. Prove that two triangles on the same base and between the same parallels are equal in area. ಪ್ರೂವ್ ಮಾಡ್ತಾ ಹೋಗಬೇಕು. ಫಸ್ಟ್ ಟ್ರಯಾಂಗಲ್ ಬರ್ಕೊಡ್ರಿ. ಟ್ರಯಾಂಗಲ್ ಎ ಬಿ ಸಿ, ಟ್ರಯಾಂಗಲ್ ಎ ಬಿ ಸಿ and triangle ADB. ADB and triangle ABC are two triangles on the same base AB and between same parallels EF and AB ಅಂತೇಳಿ ಈ ಥರ ಬರ್ಕೋಬೇಕು. ಫಾರ್ ಗಿವನ್ ಬರ್ಕೊಳ್ತೀರಾ. ಟ್ರಯಾಂಗಲ್ ADB and triangle ABC are triangles on same base AB and between the same parallels AB and DC. AB and DC ಎರಡು ಪ್ಯಾರಲಲ್ಸ್ ಆಗಿರುತ್ತೆ. To prove area of triangle ADB is equal to area of triangle ABC. ಟ್ರಯಾಂಗಲ್ ADB ನ ಏರಿಯಾ ಎಷ್ಟಿರುತ್ತೋ ಅದೇ ರೀತಿ ಟ್ರಯಾಂಗಲ್ ABC ಏರಿಯಾನು ಎರಡು ಈಕ್ವಲ್ ಆಗಿರುತ್ತೆ, ಎರಡು ಏರಿಯಾ ಈಕ್ವಲ್ ಆಗಿರುತ್ತೆ ಅಂತ ಪ್ರೂವ್ ಮಾಡಬೇಕು. ಬಿಕಾಸ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಆನ್ ದ ಸೇಮ್ ಬೇಸ್ AB. ಕನ್ಸ್ಟ್ರಕ್ಷನ್ ಎ ಲೈನ್ ಥ್ರೂ ಎ ಪ್ಯಾರಲಲ್ ಟು BC. ಡ್ರಾ ಎ ಲೈನ್ ಥ್ರೂ ಎ ಪ್ಯಾರಲಲ್ ಟು BC. BCಗೆ ಪ್ಯಾರಲಲ್ ಆಗಿರೋವಾಗ ಒಂದು ಲೈನ್ ಡ್ರಾ ಮಾಡಬೇಕು. ಜೊತೆಗೆ ಮೀಟಿಂಗ್ DC ಅಟ್ E. DCಯನ್ನು ಈ ಪಾಯಿಂಟಲ್ಲಿ ಮೀಟ್ ಆಗಬೇಕು. ದಟ್ ಈಸ್ AE ಪ್ಯಾರಲಲ್ ಟು BC. ಆ ರೀತಿಯಾಗಿರಬೇಕು. ಜೊತೆಗೆ ಕನ್ಸ್ಟ್ರಕ್ಟ್ ಎ ಲೈನ್ ಥ್ರೂ B ಪ್ಯಾರಲಲ್ ಟು AD ಮೀಟಿಂಗ್ DC ಅಟ್ FE. ದಟ್ ಈಸ್ BF ಪ್ಯಾರಲಲ್ ಟು AD. BF ಈ BF ಲೈನು ADಗೆ ಪ್ಯಾರಲಲ್ ಆಗಿರೋ ಡ್ರಾ ಮಾಡ್ತಾ ಹೋಗಬೇಕು. ಜೊತೆಗೆ DCಯನ್ನು F ಪಾಯಿಂಟಲ್ಲಿ ಮೀಟ್ ಆಗಬೇಕು. ಈ ರೀತಿ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತೀರಾ. ಈ ರೀತಿ ಕನ್ಸ್ಟ್ರಕ್ಟ್ ಮಾಡಿದಾಗ ಎರಡು ಪ್ಯಾರಲೋಗ್ರಾಮ್ ಬರುತ್ತೆ. ಒಂದು ABCE ಅಂತೇಳಿ ಒಂದು ಪ್ಯಾರಲೋಗ್ರಾಮ್ ಬರುತ್ತೆ. ಜೊತೆಗೆ ABFD ಅನ್ನೋದು ಇನ್ನೊಂದು ಪ್ಯಾರಲೋಗ್ರಾಮ್ ಬರ್ತಾ ಹೋಗುತ್ತೆ. ಈಗ ಇನ್ ಪ್ಯಾರಲೋಗ್ರಾಮ್ ABFD DF ಪ್ಯಾರಲಲ್ ಟು AB. DF ಪ್ಯಾರಲಲ್ ಟು AB ಗಿವನ್ ಆ್ಯಸ್ AB ಪ್ಯಾರಲಲ್ ಟು CD ಅಂತ ಕೊಟ್ಟಿರೋದ್ರಿಂದ DF ಕೂಡ ABಗೆ ಪ್ಯಾರಲ್ ಆಗಿರುತ್ತೆ. ಆ್ಯಂಡ್ BF ಪ್ಯಾರಲಲ್ ಟು AD ಬೈ ಕನ್ಸ್ಟ್ರಕ್ಷನ್ ಪ್ರಕಾರ ಎರಡು ಪ್ಯಾರಲಲ್ ಲೈನ್ಸ್ ಆಗಿರುತ್ತೆ. ದಸ್ ಬೋತ್ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಲೈನ್ಸ್ ABFD ಈಸ್ ಎ ಪ್ಯಾರಲೋಗ್ರಾಮ್. ಅವಾಗ ಏನಾಗುತ್ತೆ, ಇದೊಂದು ಪ್ಯಾರಲೋಗ್ರಾಮ್ ಅಂತೇಳಿ ಪ್ರೂವ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಇಲ್ಲಿ ಇನ್ ಪ್ಯಾರಲೋಗ್ರಾಮ್ ABCE EC ಪ್ಯಾರಲಲ್ ಟು AB, EC ಪ್ಯಾರಲಲ್ ಟು AB and AE parallel to BC. AE parallel to BC. Thus both pair of opposite sides are parallel ends. ABCE is a parallelogram. Thus ABFD and ABCE are two parallelograms with the same base AB and between two parallels AB and EF. Therefore area of ABFD is equal to area of ABC because area of parallelograms with same base and between the same parallels are equal ಅಂತ ಆಲ್ರೆಡಿ ಥಿಯರಮ್ ಪ್ರೂವ್ ಮಾಡಿರ. ಎರಡು ಪ್ಯಾರಲೋಗ್ರಾಮು ಒಂದೇ ಬೇಸ್ ಮೇಲೆ ಇರೋದ್ರಿಂದ ಜೊತೆಗೆ ಇನ್ ಬಿಟ್ವೀನ್ ಸೇಮ್ ಪ್ಯಾರಲಲ್ಸ್ ಆಗಿರೋದ್ರಿಂದ ಎರಡು ಪ್ಯಾರಲೋಗ್ರಾಮಿನ ಏರಿಯಾ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ದೇರ್ಫೋರ್ ಇನ್ ಪ್ಯಾರಲೋಗ್ರಾಮ್ ABFD ಸಿನ್ಸ್ ಡಯಾಗ್ನಲ್ ಆಫ್ ಟು ಪ್ಯಾರಲೋಗ್ರಾಮ್ ಆಫ್ ಎ ಪ್ಯಾರಲೋಗ್ರಾಮ್ ಡಿವೈಡ್ಸ್ ಇಟ್ ಇಂಟು ಟು ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತೇಳಿ ಒಂದು ಕ್ವಾಡ್ರಿಲೇಟರಲ್ ಚಾಪ್ಟರ್ ಕಲ್ತಿದ್ದೀವಿ. ಅದೇ ಥರ ನಾವಿಲ್ಲಿ ಟ್ರಯಾಂಗಲ್ ABD ಫಸ್ಟ್ ಪ್ಯಾರಲೋಗ್ರಾಮು ABFD ನೋಡೋದಾದರೆ ಇಲ್ಲಿ BD ಡಯಾಗ್ನಲ್ ಆಗುತ್ತೆ. ಅವಾಗ ಟ್ರಯಾಂಗಲ್ ADB ಮತ್ತು ಟ್ರಯಾಂಗಲ್ BDF ಅಥವಾ FBD ದೀಸ್ ಟು ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆಗುತ್ತೆ. ಆ್ಯಂಡ್ ಏರಿಯಾ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ದೆನ್ ಏರಿಯಾ ಆಫ್ ಟ್ರಯಾಂಗಲ್ ABD ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ FBD. ಎರಡು ಟ್ರಯಾಂಗಲ್ ಏರಿಯಾನು ಕೂಡ ಈಕ್ವಲ್ ಆಗಿರುತ್ತೆ. ದೇರ್ಫೋರ್ ಏರಿಯಾ ಆಫ್ ABFD ಈಸ್ ಈಕ್ವಲ್ ಟು 2 ಇಂಟು ಏರಿಯಾ ಆಫ್ ABD ಅಂತ ಬರ್ಕೋಬೋದು. ಬಿಕಾಸ್ ಏರಿಯಾ ಆಫ್ ABFD ಈಸ್ ಈಕ್ವಲ್ ಟು 2 ಇಂಟು ಏರಿಯಾ ಆಫ್ ಟ್ರಯಾಂಗಲ್ ABD ಅಂತ ಬರ್ಕೋಬೋದು. ಅರ್ಥ ಆಯ್ತು ಹೇಳಿದ್ದು. ಈಗ ಇದು ಡಯಾಗ್ನಲ್ ABFDಯ ಪ್ಯಾರಲೋಗ್ರಾಮಿನ ಡಯಾಗ್ನಲ್ ಆಗಿರೋದ್ರಿಂದ ಇದು ಅರ್ಧದಷ್ಟು ಇರುತ್ತೆ ಅಂತ ಗೊತ್ತಾಯಿತು. ಏರಿಯಾ ಅರ್ಧದಷ್ಟು ಇರುತ್ತೆ ಅಂತ ಗೊತ್ತಾಯಿತು. ಫಾರ್ ಎಕ್ಸಾಂಪಲ್ ಎರಡೂ ಕೂಡಿದರೆ ಪ್ಯಾರಲೋಗ್ರಾಮ್ ಏರಿಯಾ ಈಕ್ವಲ್ ಆಗುತ್ತೆ. ಇವೆರಡು ಈಕ್ವಲ್ ಇರೋದು ಅಂತ ಗೊತ್ತಾಯಿತು. ಇದು 2 ಇದೆ, ಇದು 2 ಇರ್ತದೆ. 2 + 2 4 ಏನಾಗುತ್ತೆ, ABFDನ ಪ್ಯಾರಲೋಗ್ರಾಮ್ನ ಏರಿಯಾ ಆಗಿರುತ್ತೆ. ಹಾಗಾಗಿ 2 ಇಂಟು 2 ಈ ಟ್ರಯಾಂಗಲ್ನ ಎರಡರಷ್ಟು ಇರುತ್ತಾ ಪ್ಯಾರಲೋಗ್ರಾಮ್ ಏರಿಯಾ. ADB ಟ್ರಯಾಂಗಲ್ನ ಎರಡರಷ್ಟು ಇರುತ್ತೆ ಅಂತ ಬರ್ಕೋಬೋದು. ಹಾಗಾಗಿ ಏರಿಯಾ ಆಫ್ ABFD ಈಸ್ ಈಕ್ವಲ್ ಟು 2 ಇಂಟು ಏರಿಯಾ ಆಫ್ ABD ಅಂತ ಬರ್ಕೋಬೋದು. ಈಕ್ವೇಷನ್ 2. ಅದೇ ರೀತಿಯಾಗಿ ಇನ್ ಪ್ಯಾರಲೋಗ್ರಾಮ್ ABCE ತಗೊಳ್ರಿ. ಸಿನ್ಸ್ ಡಯಾಗ್ನಲ್ ಆಫ್ ಪ್ಯಾರಲೋಗ್ರಾಮ್ ಡಿವೈಡ್ಸ್ ಇಟ್ ಇಂಟು ಟು ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ದೇರ್ಫೋರ್ ಟ್ರಯಾಂಗಲ್ ABC ಕಾಂಗ್ರುಯೆಂಟ್ ಟ್ರಯಾಂಗಲ್ AEC ಅಂತ ಹೇಳ್ತಾ ಹೋಗ್ತೀರಾ. ಬಿಕಾಸ್ ಅಲ್ಲಿ ಕೂಡ
ಏನಾಗ್ತಾ ಹೋಗುತ್ತೆ ಎ ಬಿ ಸಿ ತೊಗೊಂಡ್ರೆ ಇಲ್ಲಿ ಎ ಸಿ ಡಯಾಗ್ನಲ್ ಆಯಿತು. ಆಗೇನಾಗುತ್ತೆ ಎ ಬಿ ಸಿ ಟ್ರಯಾಂಗಲು ಜೊತೆಗೆ ನೆಕ್ಸ್ಟು ಎ ಡಿ ಬಿ ಟ್ರಯಾಂಗಲ್, ಎರಡು ಟ್ರಯಾಂಗಲ್ ಏನಾಗ್ತಾ ಹೋಗ್ತವೆ ಏನೋ ಕಾಂಗ್ರೆಂಟ್ ಆಗ್ತಾ ಹೋಗುತ್ತೆ. ಎ ಬಿ ಸಿ ಮತ್ತು ಎ ಇ ಸಿ ಎರಡು ಟ್ರಯಾಂಗಲ್ ಕಾಂಗ್ರೆಂಟ್ ಆಗ್ತಾ ಹೋಗುತ್ತೆ. ಗ್ರೀನ್ ಕಲರಲ್ಲಿ ನೋಡ್ತಾ ಹೋಗಬೇಕು. ಎರಡು ಕಾಂಗ್ರೆಂಟ್ ಆದಮೇಲೆ ಎರಡು ಈಕ್ವಲ್ ಏರಿಯಾ ಇರುತ್ತೆ. ದೇರ್ಫೋರ್ ಆ್ಯಂಡ್ ಏರಿಯಾ ಆಫ್ ಕಾಂಗ್ರೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಅಂತ ಗೊತ್ತಿರುತ್ತೆ. ದೇರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಇ ಸಿ ಅಂತ ಗೊತ್ತಿರುತ್ತೆ. ಅದರ ಪ್ರಕಾರ ಏರಿಯಾ ಆಫ್ ಎ ಬಿ ಸಿ ಇ ಈಸ್ ಈಕ್ವಲ್ ಟು 2 ಇಂಟು ಏರಿಯಾ ಆಫ್ ಎ ಬಿ ಸಿ ಅಂತ ಬರ್ಕೋಬೋದು. ಈಕ್ವೇಷನ್ 3 ಅಂದರೆ ಈ ಒಂದು ಎ ಬಿ ಸಿ ಟ್ರಯಾಂಗಲ್ನ ಎರಡರಷ್ಟು ಒಂದು ಪ್ಯಾರಲೋಗ್ರಾಮಿನ ಏರಿಯಾ ಇರುತ್ತೆ ಅಂತ ಗೊತ್ತಿರುತ್ತೆ ನಿಮಗೆ. ಅದರ ಪ್ರಕಾರ ಬರ್ಕೊಳ್ತೀರಾ. ಫ್ರಮ್ ಈಕ್ವೇಷನ್ 1 ಏರಿಯಾ ಆಫ್ ಎ ಬಿ ಎಫ್ ಡಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ಎ ಬಿ ಸಿ ಅಂತ ಇದೆ. ಎ ಬಿ ಎಫ್ ಡಿ ಅಂದರೆ 2 ಇಂಟು ಏರಿಯಾ ಆಫ್ ಎ ಬಿ ಡಿ ಈಸ್ ಈಕ್ವಲ್ ಟು 2 ಇಂಟು ಏರಿಯಾ ಆಫ್ ಎ ಬಿ ಸಿ. ಇಲ್ಲಿ ಪ್ರೂವ್ ಮಾಡಿದ್ದೀವಲ್ಲ ಈಕ್ವೇಷನ್ 2 ಮತ್ತು 3 ಪ್ರಕಾರ ಏರಿಯಾ ಆಫ್ ಎ ಬಿ ಎಫ್ ಡಿ ಈಸ್ ಈಕ್ವಲ್ ಟು 2 ಇಂಟು ಏರಿಯಾ ಆಫ್ ಎ ಬಿ ಡಿ ಅಂತ ಇದೆ. ಅದು ಸಪ್ರೇಟ್ ಮಾಡ್ತಾ ಹೋಗ್ತೀರಾ. ಇವಾಗ 2 ಇಂಟು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ ಪ್ಲಸ್ 2 ಇಂಟು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಈಕ್ವೇಷನ್ 3 ಪ್ರಕಾರ 2 ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಆಯಿತು. ಎನ್ಸ್ ದ ಪ್ರೂಫ್. ಅಂದರೆ ಟ್ರಯಾಂಗಲ್ಸ್ 2 ಟ್ರಯಾಂಗಲ್ಸ್ ಆನ್ ದ ಸೇಮ್ ಬೇಸ್ ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್ ಆರ್ ಈಕ್ವಲ್ ಇನ್ ಏರಿಯಾ ಅಂತ ಹೇಳ್ತಾ ಹೋಗ್ತೀವಿ. ಅವು ಎರಡು ಟ್ರಯಾಂಗಲ್ಸು ಕೂಡ ಈಕ್ವಲ್ ಆಗಿರುತ್ತೆ. ಏರಿಯಾ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಇದು ಒಂದು ಟ್ರಯಾಂಗಲ್. ಅದೇ ಥರ ನಾವೀಗ ಪ್ರಾಬ್ಲಮ್ ನೋಡೋದಾದರೆ ಎಕ್ಸಸೈಸ್ 9.3 ಫಸ್ಟ್ ಒನ್ ಪ್ರಾಬ್ಲಮ್. ಇನ್ ದ ಫಿಗರ್ ಇ ಈಸ್ ಎನಿ ಪಾಯಿಂಟ್ ಆನ್ ಮೀಡಿಯನ್ ಎ ಡಿ ಆಫ್ ಟ್ರಯಾಂಗಲ್ ಎ ಬಿ ಸಿ. ಶೋ ದಟ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಸಿ. ಡಯಾಗ್ರಾಮ್ ಇಲ್ಲಿದೆ ನೋಡಿ. ಏನು ಹೇಳಿದ್ದಾರೆ, ಇ ಈಸ್ ಎನಿ ಪಾಯಿಂಟ್ ಆನ್ ಮೀಡಿಯನ್ ಎ ಡಿ ಆಫ್ ಟ್ರಯಾಂಗಲ್ ಎ ಬಿ ಸಿ. ಎ ಡಿ ಅನ್ನೋದು ಎ ಬಿ ಸಿ ಟ್ರಯಾಂಗಲ್ನ ಮೀಡಿಯನ್ನು. ಇ ಈಸ್ ಎನಿ ಪಾಯಿಂಟ್ ಆನ್ ಮೀಡಿಯನ್ ಎ ಡಿ. ಶೋ ದಟ್ ಏರಿಯಾ ಆಫ್ ಎ ಬಿ ಇ ಈಸ್ ಈಕ್ವಲ್ ಟು ಏರಿಯಾ ಆಫ್ ಎ ಸಿ ಇ. ಎರಡು ಟ್ರಯಾಂಗಲ್ನ ಏರಿಯಾ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಗಿವನ್ ಎ ಬಿ ಸಿ ಈಸ್ ಎ ಟ್ರಯಾಂಗಲ್ ವಿತ್ ಎ ಡಿ ಈಸ್ ಮೀಡಿಯಮ್, ದಟ್ ಈಸ್ ಬಿ ಡಿ ಈಸ್ ಈಕ್ವಲ್ ಟು ಸಿ ಡಿ. ಬಿ ಡಿ ಈಸ್ ಈಕ್ವಲ್ ಟು ಸಿ ಡಿ ಆಗಿರುತ್ತೆ. ಇ ಈಸ್ ಎನಿ ಪಾಯಿಂಟ್ ಆನ್ ಎ ಡಿ. ಇ ಈಸ್ ಎನಿ ಪಾಯಿಂಟ್ ಆನ್ ಎ ಡಿ ಆಗಿರೋದ್ರಿಂದ ಡಿ ಅನ್ನೋದು ಮಿಡ್ ಪಾಯಿಂಟ್ ಆಫ್ ಬಿ ಸಿ ಆಗಿರೋದ್ರಿಂದ ಬಿ ಡಿ ಈಸ್ ಈಕ್ವಲ್ ಟು ಸಿ ಡಿ ಅಂತ ಬರ್ಕೋಬೋದು. ಟು ಪ್ರೂವ್ ಏನಂತ ಪ್ರೂವ್ ಮಾಡಬೇಕು, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಸಿ ಇ. ಎ ಬಿ ಟ್ರಯಾಂಗಲ್ನ ಏರಿಯಾ ಎ ಸಿ ಟ್ರಯಾಂಗಲ್ನ ಏರಿಯಾಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಪ್ರೂಫ್ ಜಾಯಿನ್ ಇ ಬಿ ಆ್ಯಂಡ್ ಇ ಸಿ. ಅವಾಗ ನಾವೇನು ಮಾಡಬೇಕು, ಇ ಬಿ ಮತ್ತು ಇ ಸಿಯನ್ನು ಜಾಯಿನ್ ಮಾಡ್ತಾ ಹೋಗ್ಬೇಕು. ನೋಡಿ, ಇನ್ ಟ್ರಯಾಂಗಲ್ ಎ ಬಿ ಸಿ ಡಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ಬಿ ಸಿ. ನೋಡಿ, ಇನ್ ಟ್ರಯಾಂಗಲ್ ಎ ಬಿ ಸಿ ಡಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ಬಿ ಸಿ ಆಗಿರೋದ್ರಿಂದ ಎ ಡಿ ಈಸ್ ಮೀಡಿಯನ್ ಅಂತ ಹೇಳಿದ್ದಾರೆ. ಸಿನ್ಸ್ ಮೀಡಿಯನ್ divides a triangle into 2 triangles of equal area, therefore area of triangle ABD is equal to area of triangle ABC. ಈ ಮೀಡಿಯನ್ ಡ್ರಾ ಮಾಡಿದಾಗ ಈ ಮೀಡಿಯನ್ ಏನಾಗುತ್ತೆ, ಎ ಟ್ರಯಾಂಗಲ್ ಇಂಟು ಡಿವೈಡೆಡ್ ಇಂಟು 2 ಈಕ್ವಲ್ ಏರಿಯಾ ಆಗಿರುತ್ತೆ, ಡಿವೈಡ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಏರಿಯಾ ಆಫ್ ಎ ಬಿ ಡಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ಎ ಸಿ ಡಿ ಅಂತ ಬರ್ಕೋಬೋದು. ಹಾಗಾಗಿ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಈಕ್ವೇಷನ್ 1. ಸಿಮಿಲರ್ಲಿ ಡಿ ಈಸ್ ಇನ್ ಟ್ರಯಾಂಗಲ್ ಇ ಬಿ ಸಿ ಡಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ಬಿ ಸಿ, ಇ ಡಿ ಈಸ್ ಮೀಡಿಯನ್. Since median divides a triangle into 2 triangles of equal area, area of EBD is equal to area of EDC. Area of EBD. ಈಗ ನಾವು ED ಅನ್ನೋದನ್ನ ಮೀಡಿಯನ್ ಅಂತ ತಗೊಂಡ್ರೆ ED is taken as median because E is the point on AD. therefore E ಅಂತ ಮೀಡಿಯನ್ ತಗೊಂಡ್ರೆ ಅವಾಗ ಏನಾಗುತ್ತೆ, ಈ ಟ್ರಯಾಂಗಲ್ ಇ ಬಿ ಸಿ ಟ್ರಯಾಂಗಲ್ ಇಸ್ ಡಿವೈಡ್ ಇಂಟು 2 ಈಕ್ವಲ್ ಏರಿಯಾ ಟ್ರಯಾಂಗಲ್ ಆಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಅವಾಗ ಇ ಬಿ ಡಿ ಟ್ರಯಾಂಗಲ್ ಏರಿಯಾ ಎಷ್ಟಿರುತ್ತೋ ಇ ಸಿ ಡಿ ಟ್ರಯಾಂಗಲ್ ಏರಿಯಾ ಅಷ್ಟೇ ಇರುತ್ತೆ. ಹಾಗಾಗಿ ಏರಿಯಾ ಆಫ್ ಟ್ರಯಾಂಗಲ್ ಇ ಬಿ ಡಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಇ ಡಿ ಸಿ ಅಂತ ಬರ್ಕೋಬೋದು. ಈಕ್ವೇಷನ್ 2. ಸಬ್ಟ್ರಾಕ್ಟಿಂಗ್ 1 and 2 ಈಕ್ವೇಷನ್ ಸಬ್ಟ್ರಾಕ್ಟ್ ಮಾಡಿದರೆ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಇ ಬಿ ಡಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಸಿ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಸಿ. ಅಂದರೆ ನೋಡಿ, ಈ ಒಂದು ಟ್ರಯಾಂಗಲ್ ಎ ಬಿ ಡಿ ಟ್ರಯಾಂಗಲಲ್ಲಿ ಇ ಬಿ ಡಿ ಟ್ರಯಾಂಗಲ್ನ ಏರಿಯಾವನ್ನು ಕಳೆದ್ರೆ ನಮಗೇನು ಸಿಗುತ್ತೆ, ಎ ಇ ಬಿ ಅಥವಾ ಎ ಬಿ ಇ ಟ್ರಯಾಂಗಲ್ ಸಿಗುತ್ತೆ. ಅದೇ ಥರ ಎ ಡಿ ಸಿ ಟ್ರಯಾಂಗಲ್, ಈ ಟ್ರಯಾಂಗಲಲ್ಲಿ ಇ ಸಿ ಡಿ ಅಥವಾ ಇ ಡಿ ಸಿ ಟ್ರಯಾಂಗಲ್ ಏರಿಯಾವನ್ನು ಕಳೆದ್ರೆ ನಮ್ಗೆ ಇನ್ನೇನು ಸಿಗುತ್ತೆ, ಎ ಇ ಸಿ ಸಿಗುತ್ತೆ ಅಥವಾ ಎ ಸಿ ಇ ಸಿಗುತ್ತೆ. ಹಾಗಾಗಿ ನಾವೇ ಬರ್ಬೋದು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಇ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಸಿ ಉಳಿಯಿತು. ಎನ್ಸ್ ದ ಪ್ರೂಫ್. ಈ ರೀತಿ ನಾವು ಪ್ರೂಫ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್, ಇನ್ ಎ ಟ್ರಯಾಂಗಲ್ ಎ ಬಿ ಸಿ ಇ ಈಸ್ ದ ಮಿಡ್ ಪಾಯಿಂಟ್ ಆಫ್ ಮೀಡಿಯನ್ ಎ ಡಿ. ನೋಡಿಲಿ, ದಿಸ್ ಈಸ್ ಎ ಬಿ ಸಿ ಟ್ರಯಾಂಗಲ್ ಆ್ಯಂಡ್ ಇ ಈಸ್ ದ ಮೀಡಿಯನ್ ಆಫ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಇ ಈಸ್ ದ ಮಿಡ್ ಪಾಯಿಂಟ್ ಆಫ್ ಮೀಡಿಯನ್. ಎ ಡಿ ಎ ಮಿಡ್ ಪಾಯಿಂಟ್ ಇದೆಯಲ್ಲ, ಅದರ ಇ ಅನ್ನೋದು ಮಿಡ್ ಪಾಯಿಂಟ್ ಆಗಿರುತ್ತೆ. ಹಾಗಾಗಿ ಎ ಇಸ್ ಈಕ್ವಲ್ ಟು ಇ ಡಿ ಅಂತ ಗೊತ್ತಿರುತ್ತೆ ನಿಮಗೆ.
ಶೋ ದಟ್ ಏರಿಯಾ ಆಫ್ ಟ್ರಯಾಂಗಲ್ ಬಿ ಇ ಡಿ, ಏರಿಯಾ ಆಫ್ ಟ್ರಯಾಂಗಲ್ ಬಿ ಇ ಟಿ, ಈ ಟ್ರಯಾಂಗಲ್ ಏರಿಯಾ ಈಸ್ ಈಕ್ವಲ್ ಟು 1/2 ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. 1/4 ಅದರ ಕಾಲು ಭಾಗ ಇರುತ್ತೆ. ಈ ಟ್ರಯಾಂಗಲ್ ಇದೆಯಲ್ಲ, ಬಿಗ್ ಟ್ರಯಾಂಗಲ್, ಈ ಟ್ರಯಾಂಗಲ್ನ ಕಾಲು ಭಾಗದಷ್ಟು ಈ ಬಿ ಇ ಡಿ ಟ್ರಯಾಂಗಲ್ ಏರಿಯಾ ಇದೆ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಗಿವನ್ ಟ್ರಯಾಂಗಲ್ ಎ ಬಿ ಸಿ ವಿತ್ ಎ ಡಿ ಆಸ್ ಮೀಡಿಯನ್, ದಟ್ ಈಸ್ ಬಿ ಡಿ ಈಸ್ ಈಕ್ವಲ್ ಟು ಸಿ ಡಿ. ಎ ಡಿ ಅನ್ನೋದು ಮೀಡಿಯನ್ ಆಗಿರೋದ್ರಿಂದ ಡಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಬಿ ಸಿ ಆಗಿರುತ್ತೆ. ದೇರ್ಫೋರ್ ಬಿ ಡಿ ಈಸ್ ಈಕ್ವಲ್ ಟು ಸಿ ಡಿ ಅಂತ ಹೇಳ್ತಾ ಹೋಗ್ತೀವಿ. E is the midpoint of AD and also given E is the midpoint of AD, then AE is equal to DE ಅಂತ ಕೂಡ ಬರ್ಕೋಬಹುದು. This is given. AD is median, that is BD is equal to CD, and E is the midpoint of AD, that is AE is equal to DE. To prove area of BED is equal to 1/4 area of ABC ಅಂತ ಪ್ರೂವ್ ಮಾಡ್ತಾ ಹೋಗಬೇಕು. Proof AD is a median of triangle ABC and median divides a triangle into two triangles of equal area. ಮೀಡಿಯನ್ ಏನು ಮಾಡುತ್ತೆ, ಒಂದು ಟ್ರಯಾಂಗಲನ್ನು ಡಿವೈಡ್ ಮಾಡ್ತಾ ಹೋಗುತ್ತೆ, ಟೂ ಟ್ರಯಾಂಗಲ್ಸ್ ಡಿವೈಡ್ ಮಾಡ್ತಾ ಹೋಗುತ್ತೆ. ಎರಡು ಟ್ರಯಾಂಗಲ್ ಏರಿಯಾ ಈಕ್ವಲ್ ಆಗಿರುತ್ತೆ ಯಾವಾಗ ಮೀಡಿಯನ್ ಡ್ರಾ ಮಾಡಿದಾಗ. ದೇರ್ಫೋರ್ ಇಲ್ಲಿ ನಾವು ಎ ಡಿಯನ್ನು ಮೀಡಿಯನ್ ಡ್ರಾ ಮಾಡಿದಾಗ ಟ್ರಯಾಂಗಲ್ ಎ ಬಿ ಡಿ ಮತ್ತು ಟ್ರಯಾಂಗಲ್ ಎ ಸಿ ಡಿ ಅಂತ ಎರಡು ಟ್ರಯಾಂಗಲ್ ಡಿವೈಡ್ ಆಗುತ್ತೆ. ಎರಡು ಟ್ರಯಾಂಗಲ್ ಏರಿಯಾ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ದೇರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಸಿ ಡಿ ಅಂತ ಬರಿಬೋದು. ದೇರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ ಈಸ್ ಈಕ್ವಲ್ ಟು 1/2 ಏರಿಯಾ ಆಫ್ ಎ ಬಿ ಸಿ. ಅಂದರೆ ಎ ಬಿ ಸಿ ಟ್ರಯಾಂಗಲ್ನ ಅರ್ಧದಷ್ಟು ಇರುತ್ತೆ. ಇವೆರಡು ಈಕ್ವಲ್ ಡಿವೈಡ್ ಆಯಿತು ಅಂದರೆ ಇವೆರಡು ಸೇರಿದ್ರೆ ಎ ಬಿ ಸಿ ಟ್ರಯಾಂಗಲ್ ಆಗುತ್ತೆ. ಹಾಗಾಗಿ ಅರ್ಧದಷ್ಟು ಇರುತ್ತೆ. ಎ ಬಿ ಸಿ ಟ್ರಯಾಂಗಲ್ನ ಏರಿಯಾದ ಅರ್ಧದಷ್ಟು ಯಾವುದಿರುತ್ತೆ, ಎ ಬಿ ಡಿ ಟ್ರಯಾಂಗಲ್ ಇರುತ್ತೆ. ಅರ್ಥ ಆಯ್ತು ಹೇಳಿದ್ದು. ಫಾರ್ ಎಕ್ಸಾಂಪಲ್ ಎ ಬಿ ಸಿ ಟ್ರಯಾಂಗಲ್ ಏನಾದರೆ 8 ಸೆಂಟಿಮೀಟರ್ ಇತ್ತು ಅಂದರೆ ಇದು 4 ಇರ್ತದೆ, ಇದು 4 ಇರ್ತದೆ. ಹಾಗಾಗಿ ನಾವೇ ಬರೀಬೋದು 8ರಲ್ಲಿ ಅರ್ಧ ಅಷ್ಟು 4. ಹಾಗಾಗಿ ಎ ಬಿ ಡಿ ಟ್ರಯಾಂಗಲ್ ಏರಿಯಾ ಒಂದು ಬಿಗ್ ಟ್ರಯಾಂಗಲ್ ಏರಿಯಾದ ಅರ್ಧದಷ್ಟು ಇರುತ್ತೆ ಅಂತ ಬರ್ಕೋಬೋದು. ಹಾಗಾಗಿ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ ಈಸ್ ಈಕ್ವಲ್ ಟು 1/2 ಏರಿಯಾ ಆಫ್ ಎ ಬಿ ಸಿ ಅಂತೇಳಿ ಬರ್ಕೊಳ್ಬೋದು. ಈಕ್ವೇಷನ್ 1 ಆಗುತ್ತೆ. ನೋಡಿ, ಇನ್ ಟ್ರಯಾಂಗಲ್ ಎ ಬಿ ಡಿ, ಇದೇ ಟ್ರಯಾಂಗಲ್ ಅಬ್ಸರ್ವ್ ಮಾಡ್ತಾವ್ರಿ. ಎ ಬಿ ಡಿ ಟ್ರಯಾಂಗಲ್ ಮಾತ್ರ ಅಬ್ಸರ್ವ್ ಮಾಡಿ, ಲೆಫ್ಟ್ ಸೈಡ್ ಇರ್ತಕ್ಕಂಥ ಎ ಬಿ ಡಿ ಟ್ರಯಾಂಗಲ್ ಅಬ್ಸರ್ವ್ ಮಾಡಿರಿ. ಬಿ ಇ ಈಸ್ ಮೀಡಿಯನ್, ಅವಾಗ ಏನಾಗುತ್ತೆ, ಬಿ ಅನ್ನೋದು ಮೀಡಿಯನ್ ಆಗುತ್ತೆ. ಆ್ಯಸ್ ಇ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಡಿ ಆಗಿರೋದ್ರಿಂದ ಮೀಡಿಯನ್ ಡಿವೈಡ್ಸ್ ಎ ಟ್ರಯಾಂಗಲ್ ಇಂಟು ಟೂ ಟ್ರಯಾಂಗಲ್ಸ್ ಆಫ್ ಈಕ್ವಲ್ ಏರಿಯಾ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಆಗೇನಾಗುತ್ತೆ, ಟ್ರಯಾಂಗಲ್ ಎ ಬಿ ಇ ಪ್ಲಸ್ ಟ್ರಯಾಂಗಲ್ ಡಿ ಬಿ ಇ ಎರಡೂ ಕೂಡ ಏನಾಗ್ತಾ ಹೋಗ್ತವೆ, ಈಕ್ವಲ್ ಏರಿಯಾ ಆಗಿರ್ತದೆ. ಫಾರ್ ಏರಿಯಾ ಆಫ್ ಬಿ ಇ ಡಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ಬಿ ಇ ಎ ಅಂತೇಳಿ ಬರ್ಕೋಬೋದು. ದೇರ್ಫೋರ್ ಸಿಮಿಲರ್ಲಿ ಏರಿಯಾ ಬಿ ಡಿ ಈಸ್ ಈಕ್ವಲ್ ಟು 1/2 ಏರಿಯಾ ಆಫ್ ಎ ಬಿ ಡಿ ಅಂತಲೂ ಕೂಡ ಬರ್ಕೊಳ್ಬೋದು. ದೇರ್ಫೋರ್ ಏರಿಯಾ ಬಿ ಡಿ ಈಸ್ ಈಕ್ವಲ್ ಟು 1/2 ಇಂಟು ಏರಿಯಾ ಆಫ್ ಎ ಬಿ ಡಿ ಅಂದರೆ ನಾವು ಆಲ್ರೆಡಿ ಕಂಡುಹಿಡಿದೀವಿ. ಏರಿಯಾ ಆಫ್ ಎ ಬಿ ಡಿ ಈಸ್ ಈಕ್ವಲ್ ಟು 1/2 ಏರಿಯಾ ಆಫ್ ಎ ಬಿ ಸಿ. ಅದರ ಪ್ರಕಾರ 1/2 ಇಂಟು 1/2 ಏರಿಯಾ ಆಫ್ ಎ ಬಿ ಸಿ ಅಂತ ಸಪ್ರೇಟ್ ಮಾಡ್ಬೋದು. ಏರಿಯಾ ಆಫ್ ಎ ಬಿ ಡಿ ಬದಲಾಗಿ 1/2 ಏರಿಯಾ ಆಫ್ ಎ ಬಿ ಸಿ ಅಂತ ಸಪ್ರೇಟ್ ಮಾಡ್ತಾ ಹೋಗ್ತೀರಾ. ದೆನ್ ಏರಿಯಾ ಆಫ್ ಬಿ ಇ ಡಿ ಈಸ್ ಈಕ್ವಲ್ ಟು 1 1 1 2 2 4 1/4 ಆಗುತ್ತೆ. 1/4 ಇಂಟು ಏರಿಯಾ ಆಫ್ ಎ ಬಿ ಸಿ ಎನ್ಸ್ ದ ಪ್ರೂಫ್. ಅಂದರೆ ನಾವೇಂತ ಪ್ರೂವ್ ಮಾಡಬೇಕಾಯಿತು, ಎ ಬಿ ಸಿ ಟ್ರಯಾಂಗಲ್ ಏರಿಯಾದ ಕಾಲು ಭಾಗದಷ್ಟು ಏರಿಯಾ ಆಫ್ ಬಿ ಡಿ ಟ್ರಯಾಂಗಲ್ ಇರುತ್ತೆ ಅಂತೇಳಿ ಪ್ರೂವ್ ಮಾಡಬೇಕಾಯಿತು. ಈ ರೀತಿ ನಾವು ಪ್ರೂವ್ ಮಾಡ್ತಾ ಹೋಗಬೇಕಾಗುತ್ತೆ. ಈಗ ಇನ್ನೊಂದು ಪ್ರಾಬ್ಲಮ್ ನೋಡಿ. ಇನ್ ಎ ಫಿಗರ್ ಎ ಬಿ ಸಿ ಆ್ಯಂಡ್ ಎ ಬಿ ಡಿ ಆರ್ ಟು ಟ್ರಯಾಂಗಲ್ಸ್ ಆನ್ ಸೇಮ್ ಬೇಸ್ ಎ ಬಿ. ನೋಡಿ, ಟ್ರಯಾಂಗಲ್ ಎ ಬಿ ಸಿ, ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಎ ಬಿ ಡಿ. ದೀಸ್ ಟು ಟ್ರಯಾಂಗಲ್ಸ್ ಆರ್ ಆನ್ ದ ಸೇಮ್ ಬೇಸ್ ಎ ಬಿ line segment and CD bisected by a AB at O and CD bisected AB at O ಪಾಯಿಂಟ್ ಅಲ್ಲಿ ಬೈಸೆಕ್ಟ್ ಮಾಡ್ತಾವೆ ಅಂತ ಹೇಳಿದ್ದಾರೆ. ಅಂದರೆ ಸಿ ಒ ಅಥವಾ ಒ ಸಿ ಎಷ್ಟಿರುತ್ತೋ ಒ ಡಿ ಅಷ್ಟೇ ಇರುತ್ತೆ. ಶೋ ದಟ್ ಏರಿಯಾ ಆಫ್ ಎ ಬಿ ಸಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಎ ಬಿ ಡಿ. ಏರಿಯಾ ಆಫ್ ಎ ಬಿ ಸಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಎ ಬಿ ಡಿ ಅಂತ ಪ್ರೂವ್ ಮಾಡಬೇಕು. ಗಿವನ್ ಬರ್ಕೊಡಿ ಫಸ್ಟು. ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಎ ಬಿ ಡಿ ಆನ್ ದ ಸೇಮ್ ಬೇಸ್ ಎ ಬಿ ಹೇಳ್ತಾ ಹೋಗ್ತೀರಾ. ಆ್ಯಂಡ್ ಎ ಬಿ ಬೈಸೆಕ್ಟ್ ಸಿ ಡಿ. ಎ ಬಿ ಏನು ಮಾಡುತ್ತೆ, ಸಿ ಡಿಯನ್ನು ಬೈಸೆಕ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಒ ಸಿ ಈಸ್ ಈಕ್ವಲ್ ಟು ಒ ಡಿ ಅಂತೇಳಿ ಬರ್ಕೋಬೋದು. ಈಕ್ವೇಷನ್ 1. ಟು ಪ್ರೂವ್ ಏರಿಯಾ ಆಫ್ ಎ ಬಿ ಸಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ಎ ಬಿ ಡಿ ಅಂತೇಳಿ ಪ್ರೂವ್ ಮಾಡಬೇಕು. ಅವೆರಡು ಟ್ರಯಾಂಗಲ್ನ ಏರಿಯಾ ಈಕ್ವಲ್ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಸಿನ್ಸ್ ಇನ್ನು ಎ ಟ್ರಯಾಂಗಲ್ ಎ ಸಿ ಡಿ, ಫಸ್ಟು ಎ ಸಿ ಡಿ ಟ್ರಯಾಂಗಲನ್ನು ಮಾತ್ರ ತೆಗೆದುಕೊಳ್ಳಿ. ಅಂದರೆ ಬ್ಲೂ ಕಲರಲ್ಲಿ ಶೇಡ್ ಮಾಡಿದಾರಲ್ಲ ಆ ಟ್ರಯಾಂಗಲ್ ತೊಗೋಬೇಕು. ಇನ್ ಟ್ರಯಾಂಗಲ್ ಎ ಸಿ ಡಿ ಒ ಸಿ ಈಸ್ ಈಕ್ವಲ್ ಟು ಒ ಡಿ. ಒ ಸಿ ಈಸ್ ಈಕ್ವಲ್ ಟು ಒ ಡಿ. ದೇರ್ಫೋರ್ ಒ ಎ ಇಸ್ ದ ಮೀಡಿಯನ್. ಅವಾಗ ಏನಾಗುತ್ತೆ, ಒ ಎ ಅನ್ನೋದು ಮೀಡಿಯನ್ ಅಂತ ತಗೊಳ್ಬೋದು. ದೇರ್ಫೋರ್ ಮೀಡಿಯನ್ ಇದ್ದಾಗ ಏನಾಗುತ್ತೆ, ಎರಡು ಟ್ರಯಾಂಗಲ್ಲು ಈಕ್ವಲ್ ಆಗಿ ಡಿವೈಡ್ ಆಗಿರುತ್ತೆ. ದೇರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಸಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಡಿ. ಬಿಕಾಸ್ ಮೀಡಿಯನ್ ಡಿವೈಡ್ಸ್ ದ ಟ್ರಯಾಂಗಲ್ ಇಂಟು ಟು ಈಕ್ವಲ್ ಏರಿಯಾಸ್ ಅಂತೇಳಿ ಗೊತ್ತಿರುತ್ತೆ ನಿಮಗೆ. ಅದರ ಪ್ರಕಾರ ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಸಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಡಿ ಅಂತೇಳಿ ಬರ್ಕೊಳ್ತಾರೆ. ಈಕ್ವೇಷನ್ 2.
ಸಿಮಿಲರ್ಲಿ ಇನ್ ಟ್ರಯಾಂಗಲ್ ಬಿ ಸಿ ಡಿ, ಈಗ ಹಸಿರು ಕಲರಲ್ಲಿ ಶೇಡ್ ಮಾಡಿರ್ತಕ್ಕಂಥ ಗ್ರೀನ್ ಕಲರಲ್ಲಿ ಶೇಡ್ ಮಾಡಿರ್ತಕ್ಕಂಥ ಟ್ರಯಾಂಗಲ್ ಅಬ್ಸರ್ವ್ ಮಾಡ್ತಾವ್ರಿ. ಬಿ ಸಿ ಡಿ ಟ್ರಯಾಂಗಲ್ ಅಬ್ಸರ್ವ್ ಮಾಡಿದರೆ ಓ ಸಿ ಇಸ್ ಈಕ್ವಲ್ ಟು ಓ ಡಿ, ಓ ಸಿ ಇಸ್ ಈಕ್ವಲ್ ಟು ಓ ಡಿ ಆಗಿರೋದ್ರಿಂದ ಇಲ್ಲಿ ಬಿ ಒ ಇಸ್ ದ ಮೀಡಿಯನ್ ಆಫ್ ಟ್ರಯಾಂಗಲ್ ಆಗಿರುತ್ತೆ ಬಿ ಸಿ ಡಿ ಟ್ರಯಾಂಗಲ್ಗೆ. ಹಾಗಾಗಿ ಏರಿಯಾ ಆಫ್ ಟ್ರಯಾಂಗಲ್ ಬಿ ಒ ಸಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಬಿ ಒ ಡಿ ಅಂತೇಳಿ ಬರ್ಕೋಬೋದು. ಮೀಡಿಯನ್ ಡಿವೈಡ್ಸ್ ದ ಟ್ರಯಾಂಗಲ್ ಇಂಟು ಈಕ್ವಲ್ ಏರಿಯಾಸ್ ಅಂತೇಳಿ. ಅದ್ರ ಪ್ರಕಾರ ಈ ಎರಡು ಟ್ರಯಾಂಗಲ್ ಏರಿಯಾನು ಕೂಡ ಈಕ್ವಲ್ ಆಗಿರುತ್ತೆ. ಈಕ್ವೇಷನ್ 3 ಅಂತ ಬರ್ಕೊಳ್ತೀರಾ. ಆ್ಯಡಿಂಗ್ ಈಕ್ವೇಷನ್ 2 ಆ್ಯಂಡ್ 3, ಈಕ್ವೇಷನ್ 2 ಆ್ಯಂಡ್ 3 ಆ್ಯಡ್ ಮಾಡ್ತಾ ಹೋಗಬೇಕು. ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಸಿ ಅಂದರೆ ಇಲ್ಲಿ ಎಲ್ ಎಚ್ ಎಸ್ ಇದೆಯಲ್ಲ, ಇದು ಈಕ್ವೇಷನ್ 2. ಈಕ್ವೇಷನ್ 2 ಇದೆ ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಸಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಡಿ ಅಂತ ಇದೆ. ಈಕ್ವೇಷನ್ 3 ಇದೆ ಏರಿಯಾ ಆಫ್ ಟ್ರಯಾಂಗಲ್ ಬಿ ಒ ಸಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಬಿ ಒ ಡಿ ಅಂತ ಇದೆ. ಅಂದರೆ ಎಲ್ ಎಚ್ ಎಸ್ಗೆ ಆ್ಯಡ್ ಮಾಡಬೇಕು, ಆರ್ ಎಚ್ ಎಸ್ಗೆ ಆ್ಯಡ್ ಮಾಡಬೇಕು. ಅಂದರೆ ಇವೆರಡು ಈಕ್ವೇಷನ್ಸ್, ಈಕ್ವೇಷನ್ 2 ಮತ್ತು ಈಕ್ವೇಷನ್ 3ನ ಆ್ಯಡ್ ಮಾಡ್ತಾ ಹೋಗ್ತೀರಾ. ಈಕ್ವೇಷನ್ 2 ಆ್ಯಂಡ್ ಆ್ಯಡಿಂಗ್ ಈಕ್ವೇಷನ್ 2 ಆ್ಯಂಡ್ 3, ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಸಿ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಬಿ ಒ ಸಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಡಿ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಬಿ ಒ ಡಿ. ನೋಡಿ, ಎ ಒ ಸಿ ಟ್ರಯಾಂಗಲ್ ಜೊತೆಗೆ ಬಿ ಒ ಸಿ ಟ್ರಯಾಂಗಲ್, ಈ ಎರಡು ಟ್ರಯಾಂಗಲನ್ನು ನಾವು ಆ್ಯಡ್ ಮಾಡಿದರೆ ನಮಗೇನು ಸಿಗುತ್ತೆ? ಎ ಬಿ ಸಿ ಸಿಗುತ್ತೆ. ದೇರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಅಂತ ಬರ್ಕೊಳ್ಬೋದು. ಈಸ್ ಈಕ್ವಲ್ ಟು ಅದೇ ರೀತಿಯಾಗಿ ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಡಿ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಬಿ ಒ ಡಿ, ಇವೆರಡು ಟ್ರಯಾಂಗಲ್ನ ಏರಿಯಾವನ್ನು ಆ್ಯಡ್ ಮಾಡಿದರೆ ನಮಗೇನು ಸಿಗುತ್ತೆ? ಎ ಬಿ ಡಿ ಟ್ರಯಾಂಗಲ್ನ ಏರಿಯಾ ಸಿಗುತ್ತೆ. ದೇರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ ಅಂತೇಳಿ ಬರ್ಕೊಳ್ತೀರಾ. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ, ಅಂದರೆ ಎರಡು ಟ್ರಯಾಂಗಲ್ ಏರಿಯಾ ಈಕ್ವಲ್ ಅಂತ ಹೇಳ್ತಾ ಪ್ರೂವ್ ಮಾಡ್ತಾರೆ. ಎನ್ಸ್ ಪ್ರೂಫ್. ಈ ರೀತಿ ನಾವು ಪ್ರೂವ್ ಮಾಡ್ತಾ ಹೋಗಬೇಕು. ಇದು ನೋಡಿ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡಿದರೆ, ಡಿ ಕಾಮ ಇ ಆ್ಯಂಡ್ ಎಫ್ ಆರ್ ರೆಸ್ಪೆಕ್ಟಿವ್ಲಿ ದ ಮಿಡ್ ಪಾಯಿಂಟ್ಸ್ ಆಫ್ ಸೈಡ್ಸ್ ಬಿ ಸಿ, ಸಿ ಎ ಆ್ಯಂಡ್ ಎ ಬಿ ಆಫ್ ಟ್ರಯಾಂಗಲ್ ಎ ಬಿ ಸಿ ಶೋ ದಟ್ ಬಿ ಡಿ ಇ ಎಫ್ ಈಸ್ ಎ ಪ್ಯಾರಲೋಗ್ರಾಮ್ ಅಂತೇಳಿ ಪ್ರೂವ್ ಮಾಡ್ತಾ ಹೋಗ್ಬೇಕು. ಇದು ಫಸ್ಟ್ ಒನ್. ಇದರಲ್ಲಿ ಭಾಳಷ್ಟು ಪ್ರಾಬ್ಲಮ್ಸ್ ಇದ್ದಾವೆ. ಫಸ್ಟ್ ಒನ್ ನೋಡ್ತಾ ಹೋಗ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಎ ಬಿ ಸಿ ಟ್ರಯಾಂಗಲ್ ಇದೆ. ಎ ಬಿ ಸಿ ಟ್ರಯಾಂಗಲ್ 3 ಸೈಡ್ಸ್ ಇದ್ದಾವೆ. ಎ ಬಿ ಒಂದು ಸೈಡು, ಬಿ ಸಿ ಒಂದು ಸೈಡು, ಸಿ ಎ ಒಂದು ಸೈಡ್, 3 ಸೈಡ್ಸ್. ಡಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ಬಿ ಸಿ ಅಂತ ಹೇಳಿದ್ದಾರೆ. ಇ ಈಸ್ ದ ಮಿಡ್ ಪಾಯಿಂಟ್ ಆಫ್ ಸಿ ಎ ಆ್ಯಂಡ್ ಎಫ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ ಅಂತ ಕೂಡ ಹೇಳಿದ್ದಾರೆ. ಗಿವನ್ ಬರ್ಕೊಳ್ತೀರಾ. ಟ್ರಯಾಂಗಲ್ ಎ ಬಿ ಸಿ ವೇರ್ ಡಿ ಇ ಆ್ಯಂಡ್ ಎಫ್ ಆರ್ ಮಿಡ್ ಪಾಯಿಂಟ್ಸ್ ಆಫ್ ಬಿ ಸಿ, ಎ ಸಿ ಆ್ಯಂಡ್ ಎ ಬಿ ರೆಸ್ಪೆಕ್ಟಿವ್ಲಿ ಅಂತೇಳಿ ಬರ್ಕೋಬೇಕು. ಗಿವನ್ ಏನು ಕೊಟ್ಟಿದ್ದಾರೆ ಗಿವನ್ ಬರ್ಕೊಳ್ತೀರಾ. ಟು ಪ್ರೂವ್ ಬಿ ಡಿ ಇ ಎಫ್ ಈಸ್ ಎ ಪ್ಯಾರಲೋಗ್ರಾಮ್, ಬಿ ಡಿ ಇ ಎಫ್ ಈಸ್ ಎ ಪ್ಯಾರಲೋಗ್ರಾಮ್ ಅಂತೇಳಿ ಪ್ರೂವ್ ಮಾಡಬೇಕು. ಪ್ಯಾರಲೋಗ್ರಾಮ್ ಅಂದರೆ ಗೊತ್ತಿರುತ್ತೆ ನಿಮಗೆ. ಎ ಕ್ವಾಡ್ರಿಲೇಟರಲ್ ಇನ್ ವಿಚ್ ಬೋತ್ ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಅಂತೇಳಿ ಪ್ರೂವ್ ಮಾಡಬೇಕು. ಪ್ಯಾರಲಲ್ ಅಂತ ಪ್ರೂವ್ ಮಾಡಿದ್ರೆ ಸಾಕು, ನಾವು ಪ್ಯಾರಲೋಗ್ರಾಮ್ ಅಂತೇಳಿ ಹೇಳ್ತಾ ಹೋಗ್ಬೋದು. ಇನ್ ಟ್ರಯಾಂಗಲ್ ಎ ಬಿ ಸಿ, ಫಸ್ಟ್ ಟ್ರಯಾಂಗಲ್ ಎ ಬಿ ಸಿಯನ್ನು ಕನ್ಸಿಡರ್ ಮಾಡಿ. ಎಫ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ ಆ್ಯಂಡ್ ಇ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ ಅಂತ ಹೇಳಿದ್ದಾರೆ. ಎಫ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ ಆ್ಯಂಡ್ ಇ ಈಸ್ ದ ಮಿಡ್ ಪಾಯಿಂಟ್ ಎ ಸಿ. Line segment joining the midpoints of two sides of a triangle is parallel to the third side. ಹಾಗಾಗಿ ಈ ಎಫ್ ಇ ಏನೋ ಅಥವಾ ಇ ಎಫ್ ಏನಾಗಿರುತ್ತೆ ಬಿ ಸಿಗೆ ಪ್ಯಾರಲಲ್ ಆಗಿರುತ್ತೆ. ಮಿಡ್ ಪಾಯಿಂಟ್ ಥಿಯರಮ್ ಪ್ರಕಾರ ಇ ಎಫ್ ಬಿ ಸಿಗೆ ಪ್ಯಾರಲಲ್ ಆಗಿರುತ್ತೆ. ಅಥವಾ ಎಫ್ ಇ ಇಸ್ ಪ್ಯಾರಲಲ್ ಟು ಬಿ ಸಿ ಅಂತೇಳಿ ಬರ್ಕೋಬೋದು. ವಿಚ್ ಇಂಪ್ಲೈಸ್ ಎಫ್ ಇ ಪ್ಯಾರಲಲ್ ಟು ಬಿ ಡಿ. ಪಾರ್ಟ್ಸ್ ಆಫ್ ಪ್ಯಾರಲಲ್ ಲೈನ್ಸ್ ಆರ್ ಪ್ಯಾರಲಲ್. ಬಿ ಸಿಗೆ ಹೆಂಗೆ ಪ್ಯಾರಲಲ್ ಆಗುತ್ತೆ ಅದೇ ಥರ ಬಿ ಡಿಗೂ ಪ್ಯಾರಲಲ್ ಆಗಿರುತ್ತೆ. ಫಾರ್ ಎಫ್ ಇ ಪ್ಯಾರಲಲ್ ಟು ಬಿ ಡಿ ಅಂತೇಳಿ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ನೋಡಿ, ಡಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ಬಿ ಸಿ ಆಗಿರೋದ್ರಿಂದ ಆ್ಯಂಡ್ ಇ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ ಅಂತ ಹೇಳ್ತಾ ಹೋಗ್ತೀವಿ. ದೇರ್ಫೋರ್ ಇ ಡಿ ಪ್ಯಾರಲಲ್ ಟು ಎ ಬಿ ಅಂತೇಳಿ ಬರ್ಕೋಬೋದಾ. ಡಿ ಪ್ಯಾರಲಲ್ ಟು ಎ ಬಿ, ವಿಚ್ ಇಂಪ್ಲೈಸ್ ಡಿ ಪ್ಯಾರಲಲ್ ಟು ಎಫ್ ಇ ಅಂತೇಳಿ ಕೂಡ ಬರಿಬೋದು. ಬಿಕಾಸ್ ಎಫ್ ಈಸ್ ದ ಪಾರ್ಟ್ ಆಫ್ ಪ್ಯಾರಲಲ್ ಲೈನ್ಸ್. ಪಾರ್ಟ್ ಆಫ್ ಪ್ಯಾರಲಲ್ ಲೈನ್ಸ್ ಆರ್ ಪ್ಯಾರಲಲ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಗೊತ್ತಾಯಿತು ಡಿ ಇ ಪ್ಯಾರಲಲ್ ಟು ಎಫ್ ಬಿ ಅಂತಲೂ ಕೂಡ ಗೊತ್ತಾಯಿತು. ಫಸ್ಟ್ ಒನ್ನಲ್ಲಿ ಏನು ಪ್ರೂವ್ ಮಾಡಿ, ಎಫ್ ಇ ಪ್ಯಾರಲಲ್ ಟು ಬಿ ಡಿ ಅಂತ ಪ್ರೂವ್ ಮಾಡಿದ್ವಿ. ಬಿ ಡಿ ಪ್ಯಾರಲಲ್ ಟು ಎಫ್ ಇ ಅಂತ. ದೇರ್ಫೋರ್ ಈಕ್ವೇಷನ್ 2 and 3 ಪ್ರಕಾರ ನಾವು ಎಫ್ ಇ ಪ್ಯಾರಲಲ್ ಟು ಬಿ ಡಿ ಆ್ಯಂಡ್ ಡಿ ಇ ಪ್ಯಾರಲಲ್ ಟು ಎಫ್ ಇ. ಡಿ ಇ ಪ್ಯಾರಲಲ್ ಟು ಎಫ್ ಇ. ದೇರ್ಫೋರ್ ಇನ್ ಬಿ ಡಿ ಇ ಎಫ್ ಬೋತ್ ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್, ದೆನ್ ಬಿ ಡಿ ಇ ಎಫ್ ಈಸ್ ಎ ಪ್ಯಾರಲೋಗ್ರಾಮ್. ಆಗೇನಾಗುತ್ತೆ ಅದು ಪ್ಯಾರಲೋಗ್ರಾಮ್ ಅಂತೇಳಿ ನಾವು ಹೇಳ್ತಾ ಹೋಗ್ಬೋದು. ಈಗ ಸೆಕೆಂಡ್ ಒನ್, ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ ಈಸ್ ಈಕ್ವಲ್ ಟು 1/2 ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಅಂತೇಳಿ ಪ್ರೂವ್ ಮಾಡಬೇಕು. ಈಗ ಡಿ ಇ ಎಫ್ ಟ್ರಯಾಂಗಲ್ ಕಾಣ್ತಾ ಇದೆಯಲ್ಲ, ಈ ಟ್ರಯಾಂಗಲ್ನ ಏರಿಯಾ ಈ ಒಂದು ಟ್ರಯಾಂಗಲ್ನ ಏರಿಯಾದ ಕಾಲು ಭಾಗದಷ್ಟಿದೆ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಇನ್ ಪಾರ್ಟ್ 1 ವಿ ಆಲ್ರೆಡಿ ಪ್ರೂವ್ ದಟ್ ಬಿ ಡಿ ಇ ಎಫ್ ಈಸ್ ಎ ಪ್ಯಾರಲೋಗ್ರಾಮ್ ಅಂತೇಳಿ ಪ್ರೂವ್ ಮಾಡಿದ್ದೀವಿ. ದೆನ್ ಏರಿಯಾ ಆಫ್ ಟ್ರಯಾಂಗಲ್ ಡಿ ಬಿ ಎಫ್ ಈಸ್ ಕಾಂಗ್ರೆಂಟ್ ಟು ಟ್ರಯಾಂಗಲ್
DEF because diagonal of a parallelogram divides it into two congruent triangles ಅಂತೇಳಿ ಥಿಯರಮ್ ಪ್ರೂವ್ ಮಾಡಿರೋ ಪ್ರಕಾರ ಈಗ BDEF ಅನ್ನೋದು ಪ್ಯಾರಲೋಗ್ರಾಮ್ ಆದರೆ DEF ಅನ್ನೋದು ಡಯಾಗ್ನಲ್ ಆಗುತ್ತೆ. ಈ ಡಯಾಗ್ನಲ್ ಏನು ಮಾಡ್ತೀವಿ, ಈ ಡಯಾಗ್ನಲ್ ಇಸ್ ಡಿವೈಡ್ಸ್ ಇಂಟು ಟು ಕಾಂಗ್ರೆಂಟ್ ಟ್ರಯಾಂಗಲ್ಸ್. ಆಗ ಎರಡು ಟ್ರಯಾಂಗಲ್ ಏನಾಗ್ತಾ ಹೋಗುತ್ತೆ, ಕಾಂಗ್ರೆಂಟ್ ಆಗ್ತಾ ಹೋಗುತ್ತೆ. ಈ ಎರಡು ಟ್ರಯಾಂಗಲ್ ಕಾಂಗ್ರೆಂಟ್ ಆದಮೇಲೆ ಈಕ್ವಲ್ ಇನ್ ಏರಿಯಾ. ದೇರ್ಫೋರ್ ಏರಿಯಾ ಆಫ್ DBF ಈಸ್ ಈಕ್ವಲ್ ಟು ಏರಿಯಾ ಆಫ್ DEF ಅಂತೇಳಿ ಬರ್ಕೋಬೋದು. ಏರಿಯಾ ಆಫ್ ಕಾಂಗ್ರೆಂಟ್ ಟ್ರಯಾಂಗಲ್ಸ್ ಈಸ್ ಈಕ್ವಲ್ ಅಂತೇಳಿ ಹೇಳ್ತಾ ಹೋಗ್ತೀವಿ. Similarly, we can prove FDCE is a parallelogram. Similarly, we can prove FDCE is a parallelogram. FDCE ಇದು ಕೂಡ ಏನಾಗುತ್ತೆ, ಪ್ಯಾರಲೋಗ್ರಾಮ್ ಆಗುತ್ತೆ. FDCE is a parallelogram ಆದಮೇಲೆ D ಏನಾದರೂ ಡಯಾಗ್ನಲ್ ಆಗುತ್ತೆ. ಇಟ್ ಆಲ್ಸೋ ಡಿವೈಡ್ಸ್ ಇಂಟು ಟು ಕಾಂಗ್ರೆಂಟ್ ಟ್ರಯಾಂಗಲ್ಸ್. ದೆನ್ ಏರಿಯಾ ಆಫ್ ಟ್ರಯಾಂಗಲ್ DEC ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ DEF ಅಂತೇಳಿ ಬರಿಬೋದು. Therefore, area of triangle DEC is equal to area of triangle DEF. Equation 2. Similarly, we can prove AFD is a parallelogram. We can prove AFD is a parallelogram ಅಂತ ಪ್ರೂವ್ ಮಾಡಿದರೆ ಇಲ್ಲಿ ಕೂಡ EF ಡಯಾಗ್ನಲ್ ಆಗುತ್ತೆ. ದೆನ್ EF ಡಯಾಗ್ನಲ್ ಆದಮೇಲೆ triangle AFE is equal congruent to triangle DEF. Then area of AFE is equal to area of DEF. Equation 3. Then from equation 1, 2 and 3, area of FBD is equal to area of DEC is equal to area of FE is equal to area of DEF. ಅವಾಗ ಈಗ ನಾಲ್ಕು ಟ್ರಯಾಂಗಲ್ನ ಏರಿಯಾ ಈಕ್ವಲ್ ಆಗಿರುತ್ತೆ. ನಾವು ಏರಿಯಾ ಆಫ್ FBD ಪ್ಲಸ್ ಏರಿಯಾ ಆಫ್ DEC ಪ್ಲಸ್ ಏರಿಯಾ ಆಫ್ AFE ಪ್ಲಸ್ ಏರಿಯಾ ಆಫ್ DF ಇಸ್ ಈಕ್ವಲ್ ಟು ಈ ನಾಲ್ಕು ಟ್ರಯಾಂಗಲ್ನ ಕೂಡಿದರೆ ನಮಗೆ ABC ಟ್ರಯಾಂಗಲ್ ಸಿಗುತ್ತೆ. ದೇರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ABC ಅಂತ ಬರ್ಕೊಳ್ತೀವಿ. Therefore, area of DEF plus area of DF plus area of DF plus area of DF is equal to area of ABC. Because ಎಲ್ಲವೂ ಕೂಡ ಈಕ್ವಲ್ ಆಗಿರೋದ್ರಿಂದ DEC ಬದಲಿಗೂ DF ಅಂತ ಬರ್ಕೋಬೋದು, AFE ಬದಲಿಗೂ DEF ಅಂತ ಬರ್ಕೋಬೋದು, DEF ಆಗಿರುತ್ತೆ. FBD ಬದಲಿಗೂ ಕೂಡ DEF ಅಂತೇಳಿ ಬರ್ಕೋಬೋದು. ಎಲ್ಲವೂ ಕೂಡ ಈಕ್ವಲ್ ಅಂತ ಪ್ರೂವ್ ಮಾಡಿದ್ದೀವಿ. Therefore, 4 into area of DF is equal to area of ABC. Then area of DF is equal to 4 ಈ ಕಡೆ ಬಂದರೆ 1/4 area of ABC ಆಗುತ್ತೆ. ಈ ರೀತಿ ನಾವು ಆ್ಯಡ್ ಮಾಡ್ತಾ ಹೋಗ್ಬೇಕು. ಇಲ್ಲೇನಾಯಿತು, ಫ್ರಮ್ ಏರಿಯಾ ಆಫ್ DF ಇಸ್ ಈಕ್ವಲ್ ಟು 1/4 ಏರಿಯಾ ಆಫ್ ABC ಎನ್ಸ್ ದ ಪ್ರೂಫ್. ಅಂದರೆ ಈ ಒಂದು ಟ್ರಯಾಂಗಲ್ ಏರಿಯಾ ABC ಟ್ರಯಾಂಗಲ್ನ ಕಾಲು ಭಾಗದಷ್ಟಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು. ಈಗ ನೆಕ್ಸ್ಟ್ ಥರ್ಡ್ ಒನ್ ನೋಡೋದಾದರೆ ಏರಿಯಾ ಆಫ್ BDEF ಇಸ್ ಈಕ್ವಲ್ ಟು ಪ್ಯಾರಲೋಗ್ರಾಮ್ನ ಏರಿಯಾ 1/2 ಏರಿಯಾ ಆಫ್ ABC. BDEF ಪ್ಯಾರಲೋಗ್ರಾಮ್ನ ಏರಿಯಾ ABC ಟ್ರಯಾಂಗಲ್ ಏರಿಯಾದ ಅರ್ಧದಷ್ಟಿರುತ್ತೆ ಅಂತೇಳಿ ಪ್ರೂವ್ ಮಾಡ್ತಾ ಹೋಗ್ಬೇಕು. We proved in part second that area of DEF is equal to 1/4 area of ABC ಅಂತ ಪ್ರೂವ್ ಮಾಡಿದ್ದೀವಿ. Multiplying both sides by 2 into area of DEF is equal to 2 into 1/4 into area of ABC. Then 2 1s 2 2s 1/2 ಉಳಿತೆ. 2 into area of DF is equal to 1/4 area of ABC ಅಂತ ಹೇಳ್ತೀರಾ. 2 into area of DF ಅನ್ನ area of DF plus area of DF ಅಂತ ಬರ್ಕೋಬೋದು. ಸ್ಪ್ಲಿಟ್ ಮಾಡ್ತೀನಿ ಇಲ್ಲಿ. 2x ಅನ್ನ x plus x ಅಂತ ಬರ್ಕೊಂಡಂಗೆ 2 into area of DF ಅನ್ನು area of DEF plus area of DF is equal to 1/2 area of ABC ಆಗೇ ಇರಲಿ. Then area of DF plus area of FBD because DEF is equal to FBD ಅಂತ ಆಲ್ರೆಡಿ ಪ್ರೂವ್ ಮಾಡಿದ್ದೀವಲ್ಲ, DEF ಬದಲಾಗಿ ನಾವು area of FBD ಅಂತ ಬರ್ಕೋಬೋದು. is equal to 1/2 area of ABC ಅಂತ ಹೇಳ್ತೀವಿ. Therefore area of DEF plus FBD ಎರಡು ಆ್ಯಡ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, ಪ್ಯಾರಲೋಗ್ರಾಮ್ ಸಿಗುತ್ತೆ. ಯಾವುದು, ಏರಿಯಾ ಆಫ್ ಪ್ಯಾರಲೋಗ್ರಾಮ್ BDEF is equal to 1/2 ಏರಿಯಾ ಆಫ್ ABC. ಅರ್ಥ ಆಯ್ತು ಹೇಳಿದ್ದು. ಈ ಟ್ರಯಾಂಗಲ್ಲು ಈ ಟ್ರಯಾಂಗಲ್ ಎರಡು ಟ್ರಯಾಂಗಲ್ ಆ್ಯಡ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, BDEF ಪ್ಯಾರಲೋಗ್ರಾಮ್ ಸಿಗುತ್ತೆ. ದೇರ್ಫೋರ್ ಅಲ್ಲಿ ಬರ್ಕೋಬೋದು ಏರಿಯಾ BDEF. ಅದರ ಬದಲಿಗೆ ಏರಿಯಾ ಆಫ್ DEF ಪ್ಲಸ್ ಏರಿಯಾ ಆಫ್ FBD ಬದಲಿಗೆ ಇವಿದು ಯಾಕೆ DF ಬದಲಿ FBD ಬರ್ಕೊಂಡೆ, ಆಲ್ರೆಡಿ ಪ್ರೂವ್ ಮಾಡಿದ್ದೀವಿ. ಏರಿಯಾ ಆಫ್ FBD is equal to ಏರಿಯಾ ಆಫ್ DF ಅಂತ ಪ್ರೂವ್ ಮಾಡಿದ್ದೀವಿ. ಇದ್ರ ಬದಲಿಗೆ ಇದು ಬರ್ಕೋಬೋದು, ಇದ್ರ ಬದಲಿಗೆ ಇದು ಬರ್ಕೋಬೋದು. ಹಾಗಾಗಿ ಏರಿಯಾ ಆಫ್ DF ಬದಲಿಗೆ ನಾವು ಏರಿಯಾ ಆಫ್ FBD ಅಂತ ಬರ್ಕೋಬೋದು. FBD ಅಂದರೆ ಈ ಟ್ರಯಾಂಗಲ್ ಎರಡು ಆ್ಯಡ್ ಮಾಡಿದ್ರೆ ನಮಗೆ ಸಿಗುತ್ತೆ BDEF ಸಿಗುತ್ತೆ. ದೇರ್ಫೋರ್ ಏರಿಯಾ ಆಫ್ BDEF is equal to 1/2 ಏರಿಯಾ ಆಫ್ ABC ಎನ್ಸ್ ದ ಪ್ರೂಫ್. ಈ ರೀತಿ ನಾವು ಪ್ರೂವ್ ಮಾಡ್ತಾ ಹೋಗಬೇಕು. ಇದಿಷ್ಟು ಇವತ್ತಿನ ಕ್ಲಾಸಲ್ಲಿ ಕಲಿತಂಥ ಪ್ರಾಬ್ಲಮ್ಸ್ಗಳು. ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಎಕ್ಸಸೈಸ್ ಸಂಬಂಧಪಟ್ಟಾಗ ಇನ್ನೂ ಹೆಚ್ಚು ಪ್ರಾಬ್ಲಮ್ಸ್ಗಳಿದ್ದಾವೆ. ಅವೆಲ್ಲ ಪ್ರಾಬ್ಲಮ್ಸ್ಗಳನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.